ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಾರಿಗೆ ನೌಕರರು ಕೊಟ್ಟಂತಹ ಡೆಡ್ಲೈನ್ ಮುಗಿಯೋದಕ್ಕೆ ಸರಿಯಾಗಿ 3 ಗಂಟೆ ಬಾಕಿ ಇದೆ. ಈಗ ಸರ್ಕಾರ ಮನವೊಲಿಸುವಂತಹ ಕೆಲಸವನ್ನ ಮಾಡುತ್ತಾ ಅಥವಾ ಏನು ಮಾಡುತ್ತೆ ಅನ್ನುವಂತಹ ಕುತೂಹಲ ಇದೆ. ಸರ್ಕಾರ ಇನ್ನೊಂದು 550 ಕೋಟಿ ಕೊಟ್ಟರೆ ಬಂದ ಅಗತ್ಯವಿಲ್ಲ. ಸಾರಿಗೆ ಮುಖಂಡ ವಿಜಯ್ ಭಾಸ್ಕರ್ ಅವರು ಕೊಡ್ತಾ ಇರುವಂತಹ ಹೇಳಿಕೆ ಇದು. ಸರ್ಕಾರ ಸಂಜೆ ವೇಳೆಗೆ ಭರವಸೆಯನ್ನು ಕೊಡಬಹುದು, ಆ ನಿರೀಕ್ಷೆಯಲ್ಲಿ ನಾವಿದ್ದೀವಿ ಅಂತ ಹೇಳ್ತಿದ್ದಾರೆ. ಸಂಜೆ ಮುಂದಿನ ಹೋರಾಟದ ರೂಪುರೇಷೆ ನಿರ್ಧಾರವಾಗುತ್ತೆ, ಮುಂದಿನ ಹೋರಾಟದ ಬ್ಲೂ ಪ್ರಿಂಟ್ ರೆಡಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ವಿಜಯ್ ಭಾಸ್ಕರ್ ಅವರು. ಯಾವುದೇ ಕಾರಣಕ್ಕೂ ನಮ್ಮ ಬೇಡಿಕೆಗಳ ವಿಚಾರದಲ್ಲಿ ರಾಜಿ ಇಲ್ಲ, ನಮ್ಮ ಬೇಡಿಕೆಗಳು ಈಡೇರದೇನೆ ಹೋರಾಟವನ್ನು ವಾಪಸ್ ಪಡೆಯುವ ಪ್ರಮೇಯವೇ ಇಲ್ಲ ಅಂತ ಹೇಳ್ತಿದ್ದಾರೆ. ಆ ಧೈರ್ಯದ ಮೇಲೆ ನಾನು ಇವತ್ತು ಸಹ ಸಾರಿಗೆ ಸಿಬ್ಬಂದಿಗಳ ಹೋರಾಟದ ಮುಂಚೂಣಿಯಲ್ಲಿರುವಂತಹ ಹೋರಾಟವನ್ನು ಮುನ್ನಡೆಸ್ತಾ ಇರುವಂತಹ ವಿಜಯ್ ಭಾಸ್ಕರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಇವಾಗ ನಾಳೆ ವೀಕೆಂಡ್ ಜನ ಊರಿಗೆ ಹೋಗೋ ಪ್ಲಾನ್ ಅನ್ನ ಮಾಡ್ಕೋಬೇಕಾ ಬೇಡವಾ, ಸಮರನ ಸಂಧಾನ? ಸರ್, ಈಗ ಜಂಟಿ ಕ್ರಿಯಾ ಸಮಿತಿ ಯಾವತ್ತೂ ಸಹ ಭಾಳ ಜವಾಬ್ದಾರಿಯುತವಾಗಿ ವರ್ತಿಸಿದೆ. ನಮಗೆ ಸರ್ಕಾರದ ಜೊತೆ ಮ್ಯಾನೇಜ್ಮೆಂಟ್ ಜೊತೆಯಲ್ಲಿ ಎಷ್ಟೇ ಭಿನ್ನಾಭಿಪ್ರಾಯ ಇದ್ದರೂ ಸಹ ನಮ್ಮ ರಾಜ್ಯದ ಪ್ರಯಾಣಿಕರು ಯಾರಿದ್ದಾರೆ ಅವರೇ ನಮ್ಮ ಸಾರಿಗೆ ನಿಗಮಗಳ ಪೋಷಕರು. ಅವರಿಗೆ ನಾವು ತೊಂದರೆ ಕೊಡುವಂಥ ತೀರ್ಮಾನಗಳನ್ನು ನಾವು ಯಾವತ್ತೂ ಮಾಡಿಲ್ಲ. ಆ ಧೈರ್ಯದ ಮೇಲೆ ನಾನು ಇವತ್ತು ಸಹ ಹೇಳಬಲ್ಲೆ, 4 ಗಂಟೆಗೆ ನಾವು ಚರ್ಚೆ ಮಾಡಿ ತೀರ್ಮಾನವನ್ನು ನಾವು ಕೊಡ್ತೀವಿ ಅಂತ. ನಾವು ಮುಂದಿನ ಮುಷ್ಕರನ ಇಂಥ ತಾರೀಖೆ ಮಾಡ್ತೀವಿ ಅಂತ ಹೇಳಿ ನಾವು ಹೇಳಿಲ್ಲ. ಹೇಳ್ಬಿಟ್ರೆ ಡೆಫಿನೆಟ್ಲಿ ಹೇಳ್ತೀವಿ, ಯಾರೋ ಒಬ್ಬರು PIL ಹಾಕ್ತಾರೆ, ನೀವು ಮಾಡಬೇಡ್ರಿ ಅಂತ ನಮ್ಮ ಕೈ ಅಡ್ಡ ಹಿಡಿತಾರೆ. ಅದರಿಂದ ನಾವು ಮುಷ್ಕರದ ತೀರ್ಮಾನನ ಮಾಡಿ ಇವತ್ತು ನಾಳೆ ಮಾಡ್ತೀವಿ ಅಂತ ನಾವು ಇವತ್ತು ಹೇಳೋದು ಅದೆಲ್ಲ ಸರಿಯಾದ ರೀತಿ ಅಲ್ಲ ಅದು. ಬಟ್ ಮುಷ್ಕರ ಮಾಡ್ತೀವಿ ಅನ್ನುವಾಗ ನೆನ್ನಿನ ಬೆಳವಣಿಗೆಯನ್ನು ಕೂಡ ನಾವು ಗಮನದಲ್ಲಿ ತಗೋಬೇಕಾಗುತ್ತೆ. ನಾಳೆ ಮುಷ್ಕರ ಮಾಡೋದಿಲ್ಲ ಅಂತ ಅಥವಾ ಯಾವ ಅರ್ಥ? ನಾವು ಖಂಡಿತವಾಗ್ಲೂ ನಾನು ಇಲ್ಲ ಉಂಟು ಅಂತ ಎರಡು ಹೇಳೋಕ್ಕೆ ನನಗೆ ಮ್ಯಾಂಡೇಟ್ ಇಲ್ಲ. ಯಾಕೆಂದರೆ ನಾವು ಜಂಟಿ ಕ್ರಿಯಾ ಸಮಿತಿಯಲ್ಲಿ ಚರ್ಚೆ ಮಾಡಿ ಅಭಿಪ್ರಾಯಗಳನ್ನ ಕೊಡಬೇಕು. ನಾನು ಒಂದು ಸಂಘಟನೆ ಪ್ರತಿನಿಧಿಯಾಗಿ ನಾವು ಇಲ್ಲ ಉಂಟು ಅಂತ ಹೇಳೋದು ತಪ್ಪಾಗುತ್ತೆ. ಅದರಿಂದ ಇವತ್ತು ಸಾರ್ವಜನಿಕರಿಗೂ ಉತ್ತರವನ್ನು ಕೊಡಬೇಕಾಗಿದೆ. 4 ಗಂಟೆಗೆ ಖಂಡಿತವಾಗ್ಲೂ ನಾವು ಪ್ರಯಾಣಿಕರ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಬೇಡಿಕೆಗಳನ್ನು, ನೆನ್ನಿನ ಬೆಳವಣಿಗೆ, ಇವತ್ತಿನ ಜನರ ಮೂಡು ಎಲ್ಲವನ್ನು ಗಮನದಲ್ಲಿಟ್ಕೊಂಡು ಒಂದು ಸರಿಯಾದಂಥ ತೀರ್ಮಾನನ ನಾವು ಖಂಡಿತ ಸರ್ಕಾರ ಒಂದು ಹಂತದ ನಿರ್ಧಾರ ಆಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಬಂಧನ ಅವಶ್ಯಕತೆ ಇದೆ ಅಂತ ಈಗಲೂ ಅನ್ನಿಸ್ತಾ ಇದೆಯಾ ತಮಗೆ? ಇಲ್ಲ, ನಾನು ಅದನ್ನು ಮುಖ್ಯಮಂತ್ರಿಗಳಿಗೆ ನಾವು ಇದೇ ಪ್ರಶ್ನೆ ನಾವು ಕೇಳ್ತಾ ಇದ್ದೀವಿ. ಈಗಾಗಲೇ 38 ತಿಂಗಳ ಅರಿಯರ್ಸ್ಗೆ ಎಷ್ಟು ಖರ್ಚಾಗುತ್ತೆ ಅಂದರೆ 1792 ಕೋಟಿ ರೂಪಾಯಿ. ಈಗಾಗಲೇ ನೀವಾಗೇನೆ 1271 ಕೋಟಿ ಕೊಟ್ಟಿದ್ದೀರಿ. ಇನ್ನೊಂದು 521 ಕೋಟಿ ಕೊಟ್ಟುಬಿಟ್ರೆ ಈಗ ನೀವು ಮಾಡಿರೋದು ಏನಾಗಿದೆ, 1/1/20ರಿಂದ 31/12/20ನೇ ಇಸ್ವಿಯಲ್ಲಿ ಯಾರೆಲ್ಲ ರಿಟೈರ್ ಆಗಿದ್ದಾರೆ ಅವ್ರು ಯಾರಿಗೂ ಕೂಡ ಒಂದು ಕಾಸು ಸಿಗಲ್ಲ. ಯಾರು ಅವರೆಲ್ಲ? ಕಳೆದ 30-35 ವರ್ಷ ಸೇವೆ ಸಲ್ಲಿಸಿ ಕೋವಿಡ್ ಟೈಮಲ್ಲಿ ಕೆಲವರು ತೀರ್ಕೊಂಡಿದ್ದಾರೆ. ಆ ಜನಕ್ಕೆ ನಾವು ಕೊಡೋದಿಲ್ಲ ಅಂತ ಹೇಳೋದು ಅವ್ರಿಗೆ ಮಾಡೋ ಅನ್ಯಾಯ. ಅದು ಅವರಿಗೆ